ನಮಸ್ಕಾರ ವೀಕ್ಷಕರೇ, ಈ ದಿನ ನಾವು ಆನ್ಲೈನಲ್ಲಿ ಒಂದು ಹೊಸ ಪ್ರಾಡಕ್ಟ್ನ ಮನೆಗೆ ತಂದಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಮಹಿಳೆಯರು ಆಲ್ಮೋಸ್ಟ್ ಆಲ್ ಕೆಲಸಕ್ಕೆ ಹೋಗೋದ್ರಿಂದ ಮನೆ ಕೆಲಸ ನಿಭಾಯಿಸೋದು ಬಹಳ ಕಷ್ಟದ ಕೆಲಸ ಆಗಿದೆ. ಅದು ಅಲ್ಲದೆ ಮನೆಗೆ ಬಂದ ತಕ್ಷಣ ಸಿಗೋ ಕಡಿಮೆ ಸಮಯದಲ್ಲಿ ಯಾವ ರೀತಿ ಮನೆ ಕೆಲಸವನ್ನ ನಿಭಾಯಿಸೋದು ಅನ್ನೋದು ಕಷ್ಟ ಆಗುತ್ತೆ. ಹಬ್ಬಗಳು ಹತ್ರ ಬರ್ತಾ ಇರೋದ್ರಿಂದ ಮನೆ ಕೆಲಸ ಮಾಡೋದು, ಫ್ಲೋರಿಂಗ್ ಕ್ಲೀನ್ ಮಾಡೋದು, ಹಾಗೇನೆ ಕಿಟಕಿ ಬಾಗಿಲುಗಳನ್ನ ಒರೆಸೋದು, ಟಾಯ್ಲೆಟ್, ವಾಶ್ರೂಮು, ಸಿಂಕು, ಅಬ್ಬಬ್ಬಾ ಎಷ್ಟು ಕೆಲಸಗಳಲ್ವಾ. ಸೊ ಹಾಗಾಗಿ ನಿಮ್ಮ ಎಲ್ಲ ಕಷ್ಟಗಳಿಗೆ ಒಂದು ಸೂಕ್ತ ಪರಿಹಾರ ಹುಡ್ಕೋಣ ಅಂತ ಸರ್ಚ್ ಮಾಡ್ಬೇಕಾದ್ರೆ ಫ್ಲಿಪ್ಕಾರ್ಟ್ ಇಂದ ಈ ಒಂದು ಹೊಸ ಪ್ರಾಡಕ್ಟ್ ಬಗ್ಗೆ ನಾವು ನೋಡಿದಾಗ ಬಹಳ ಚೆನ್ನಾಗಿದೆ. ಎಲ್ಲಾ ಮಹಿಳೆಯರಿಗೂ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ನಮ್ಮನೆಗೆ ತಂದಿರೋದನ್ನ ನಿಮ್ಗೂ ತೋರಿಸಿ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿನ ಹೇಳೋಣ ಅಂತ ಇವತ್ತು ನಿಮ್ ಮುಂದೆ ಕೂತಿದ್ದೀನಿ. ಸೊ ಹಾಗಾದ್ರೆ ಆ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ ವೀಕ್ಷಕರೇ, ಸೊ ಫ್ಲಿಪ್ಕಾರ್ಟ್ ಇಂದ ಆರ್ಡರ್ ಮಾಡಿರುವಂತಹ ಹೊಸ ಪ್ರಾಡಕ್ಟ್ 9-in-1 ಅಂತ ಇದೆ. ನೋಡಿ, 9-in-1 ಅಂದ್ರೆ 9 ಕೆಲಸಗಳನ್ನ ಒಂದೇ ಬಾರಿ ಮಾಡುವಂತಹ ಮಿಷಿನ್ ಇದು. ಇದರಲ್ಲಿ ಹಲವಾರು ವಿಭಿನ್ನವಾದಂತಹ ಬ್ರಷ್ಗಳನ್ನ ಕೊಟ್ಟಿದ್ದಾರೆ. ಒಂದೊಂದು ಬ್ರಷ್ ಬಗ್ಗೆ ಈಗ ನಿಧಾನವಾಗಿ ತಿಳ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಸೊ ಇಲ್ಲೊಂದು ನಮಗೆ ಕೈಯಲ್ಲೇ ಹ್ಯಾಂಡ್ಲ್ ಮಾಡುವಂತಹ ಒಂದು, ಸೊ ನೋಡಿ 9-in-1 ಪ್ರಾಡಕ್ಟ್. ಒಂದೇ ಪ್ರಾಡಕ್ಟ್ ಇಂದ 9 ತರಹದ ಕೆಲಸ ಮಾಡಬಹುದು. ಮೊದಲಿಗೆ ಇದು ಮೋಟಾರ್, ಕೈಯಿಂದನೇ ಸುಲಭವಾಗಿ ಹ್ಯಾಂಡ್ಲ್ ಮಾಡಬಹುದು. ಇದರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ ವೀಕ್ಷಕರೇ. ಸೊ ಹಾಗೇನೆ ನೋಡಿ, ಇದರಲ್ಲಿ ಒಂದು ದೊಡ್ಡ ಬ್ರಷ್, ಹಾರ್ಡ್ ಬ್ರಷ್ ಕೊಟ್ಟಿದ್ದಾರೆ. ಹಾಗೇನೆ ಒಂದು ಸ್ಮಾಲ್ ಬ್ರಷ್ ಇದೆ, ಆಯ್ತಾ. ನೆಕ್ಸ್ಟ್ ಈ ರೀತಿ ನೋಡಿ, ಮುಂದೆ ಈ ರೀತಿ ಬೇರೆ ಬೇರೆ ಆದಂತಹ ಇದನ್ನ ಫ್ಲೋರಿಂಗ್ ಗಳನ್ನ ಕ್ಲೀನ್ ಮಾಡಕ್ಕೆ, ಕಿಟಕಿ ಬಾಗ್ಲು, ಇದಕ್ಕೆ ಬೇರೆ ಬೇರೆ ಆದಂತ ಕೊಟ್ಟಿದ್ದಾರೆ. ಹಾಗೇನೆ ಇದ್ರ ಜೊತೆಗೆ ಫಿಟ್ ಮಾಡ್ಕೊಂಡು ಒರೆಸ್ಲಿಕ್ಕೆ, ನಮ್ಗೆ ಎಷ್ಟು ಬೇಕಷ್ಟು ಹೈಟ್ ನ ಇನ್ಕ್ರೀಸ್ ಮಾಡ್ಕೊಳ್ಳಕ್ಕೆ, ಉದ್ದ ಮಾಡ್ಕೋಬಹುದು, ಚಿಕ್ಕ ಮಾಡ್ಕೋಬಹುದು, ಅದಕ್ಕೋಸ್ಕರ 2 ರಾಡ್ಗಳನ್ನು ಸಹ ಕೊಟ್ಟಿದ್ದಾರೆ. ಸೊ ಹಾಗೇನೆ ಇಲ್ಲಿ ನೋಡಿ, ಇದನ್ನ ಒಂದು ಚಾರ್ಜ್ ಮಾಡ್ಲಿಕ್ಕೆ ನಮ್ಗೆ ವೈರ್ ಬೇಕಲ್ವಾ, ಸೊ ಹಾಗಾಗಿ ಚಾರ್ಜಿಂಗ್ ವೈರ್ನು ಸಹ ಕೊಟ್ಟಿದ್ದಾರೆ. ಜೊತೆಗೆ ಇದರಲ್ಲಿ ಹೇಗೆ ನಾವು ಈ ಪ್ರಾಡಕ್ಟ್ ನ ಯೂಸ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಇಲ್ಲೊಂದು ಡೀಟೇಲ್ ಆದಂತ ಮ್ಯಾನ್ಯುಯಲ್ ಸಹ ಇದೆ. ಸೊ ಒಂದೊಂದು ಪ್ರಾಡಕ್ಟ್, ಒಂದೊಂದು ವಸ್ತುಗಳನ್ನ ಯಾವ ರೀತಿ ಬಳಸಬೇಕು, ಹಾಗೇನೆ ಈ ಎಲ್ಲಾ ಬ್ರಷ್ಗಳು ಯಾವ್ದಾವ್ದಕ್ಕೆ ಬಳಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಒಂದು ಮ್ಯಾನ್ಯುಯಲ್ ಇದೆ. ಸೊ ಹಾಗೇನೆ ಇದರಲ್ಲಿ ನೋಡಿ, ಇನ್ನಷ್ಟು ತುಂಬಾ ಸಾಫ್ಟ್, ವೆರಿ ಸಾಫ್ಟ್, ನೋಡಿ ಎಷ್ಟು ಮೃದುವಾಗಿದೆ. ಸೊ ಇದು ಈಗ ನಾವು ಟಿವಿ ಒರೆಸ್ಬೇಕಾಗುತ್ತೆ ಅಥವಾ ಫ್ರಿಡ್ಜ್ ಕ್ಲೀನ್ ಮಾಡಬೇಕು ಅಂತ ಸಂದರ್ಭದಲ್ಲಿ ಸಾಫ್ಟ್ ಆಗಿರುವಂತ ಬ್ರಷ್ ಬೇಕಾದ್ರೆ ನಾವು ಯೂಸ್ ಮಾಡ್ಕೋಬಹುದು. ಸೊ ಹಾಗೇನೆ ಅದಕ್ಕಿಂತ ಸ್ವಲ್ಪ ರಫ್ ಇರೋದು, ಹಾಗೆ ಇನ್ನೊಂದು ಬುಷಸ್ ರೀತಿ ಇರ್ತಕ್ಕಂತಹ ಒಂದು ಬ್ರಷ್ ಇದೆ. ಸೊ ಮತ್ತೆ ಇನ್ನೊಂದೆರಡು ನೋಡಿ, ಇದು ಸ್ವಲ್ಪ ರಫ್ ಇದೆ. ಈಗ ನಾವು ಪಾತ್ರೆ ತೊಳೆಯೋಕೆಲ್ಲ ಯೂಸ್ ಮಾಡ್ತೀವಲ್ಲ, ಆ ರೀತಿಯಾದಂಥದ್ದು ಕೊಟ್ಟಿದ್ದಾರೆ. ಇದನ್ನ ನೀವು ಸ್ಟವ್ ಕ್ಲೀನ್ ಮಾಡಕ್ಕೆ ಯೂಸ್ ಮಾಡ್ಕೋಬಹುದು, ಚೆನ್ನಾಗಿ ಕ್ಲೀನ್ ಆಗುತ್ತೆ, ಯಾವುದೇ ರೀತಿ ಡ್ಯಾಮೇಜ್ ಆಗಲ್ಲ. ಹಾಗೇನೆ ಒಂದು ಸ್ಪಾಂಜ್ ಟೈಪ್ದು ಬ್ರಷ್ ಕೊಟ್ಟಿದ್ದಾರೆ, ಇದನ್ನು ಸಹ ನಾವು ಬಳಸ್ಕೋಬಹುದು. ಹೀಗೆ ನೋಡಿ, 1 2 3 4 5 6 7 ಸೊ 8 9 ಬ್ರಷ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. 9 ಬ್ರಷ್, 1 ಮೋಟಾರು, 2 ರಾಡ್ ಹ್ಯಾಂಡ್, 1 ಚಾರ್ಜರ್, ಇದೆಲ್ಲವನ್ನ ಬಳಸಿ ಹಬ್ಬಕ್ಕೆ ಮನೆನ ಸುಲಭವಾಗಿ, ಅತ್ಯಂತ ಈಸಿಯಾಗಿ, ಕಡಿಮೆ ಸಮಯದಲ್ಲಿ ಕ್ಲೀನ್ ಮಾಡ್ಕೋಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇದ್ರ ಉಪಯೋಗನ ನೀವೆಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾದ್ರೆ ಬನ್ನಿ ಒಂದೊಂದೇ ಬ್ರಷ್ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ನೋಡಿ, ಇಲ್ಲಿ ಲಾರ್ಜ್ ಬ್ರಷ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಎಕ್ಸ್ಪೆಷಲಿ ಇದು ಟಾಯ್ಲೆಟ್ ಕ್ಲೀನ್ ಮಾಡಕ್ಕೆ, ವಾಶ್ರೂಮ್ ಕ್ಲೀನ್ ಮಾಡಕ್ಕೆ ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್. ಸೊ ತುಂಬಾ ಹಾರ್ಡ್ ಇರೋದ್ರಿಂದ ನೀಟಾಗಿ ಕ್ಲೀನ್ ಆಗುತ್ತೆ. ನಮ್ಗಂತೂ ವಾರ ಪೂರ್ತಿ ಕ್ಲೀನ್ ಮಾಡಿ ಸಾಕಾಗಿ ಹೋಗಿದೆ. ಹಾಗಾಗಿ ಹಬ್ಬಗಳಲ್ಲಿ ನೀವು ಈ ರೀತಿ ವಾರಕ್ಕೊಂದ್ಸಲಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಆಗೋಂತ ಆಯಾಸನ ಕಡಿಮೆ ಮಾಡ್ಕೋಬಹುದು. ಸೊ ಇದು ಮೊದಲನೇ ಬ್ರಷ್, ಲಾರ್ಜ್ ಬ್ರಷ್, ಲಿವಿಂಗ್ ರೂಮ್ಗೆ ಮತ್ತೆ ಟಾಯ್ಲೆಟ್ ಕ್ಲೀನಿಂಗ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಸೊ ಎರಡನೇ ಬ್ರಷ್ ನೋಡೋಣ, ಸೆಕೆಂಡ್ ಒನ್. ಇದು ಅಷ್ಟೇ, ಅದರಲ್ಲೇ ಒಂದ್ ಸ್ವಲ್ಪ ಚಿಕ್ಕದು ಸ್ಮಾಲ್ ಬ್ರಷ್, ಯಾಕೆಂದ್ರೆ ಎಲ್ಲಾ ಕಾರ್ನರ್ಗೂ ಹೋಗ್ಬೇಕಾದ್ರೆ ಕೆಲವೊಂದು ಸ್ಮಾಲ್ ಬ್ರಷ್ ಯೂಸ್ ಮಾಡ್ಬೇಕಾಗುತ್ತೆ. ಸಿಂಕ್ಗೆ ತುಂಬಾ ಯೂಸ್ ಆಗುತ್ತೆ ನೋಡಿ ಇದು. ಸೊ ಹಾಗಾಗಿ ನೀವು ಸಿಂಕು ಮತ್ತೆ ಸ್ಟವ್ ಅದ್ರ ಮೇಲೆಲ್ಲ ಕ್ಲೀನ್ ಮಾಡ್ಕೋಬೇಕಾದ್ರೆ ಇದನ್ನ ಬಳಸ್ಕೋಬಹುದು. ನೋಡಿ ಥರ್ಡ್ ಒನ್, ಮೂರನೇದು, ಇದು ಪಾಯಿಂಟೆಡ್ ಬ್ರಷ್. ನೋಡಕ್ಕೆ ಇಲ್ಲಿ ನೋಡಿ ಪಾಯಿಂಟ್ ತರನೇ ಇದೆ, ಪಾಯಿಂಟೆಡ್ ಬ್ರಷ್, ತುಂಬಾ ಯೂಸ್ಫುಲ್. ಸೊ ಇದು ಯಾವ್ದಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ ಕಾರ್ನರ್ಗಳನ್ನ ಕ್ಲೀನ್ ಮಾಡಕ್ಕೆ. ಈಗ ಟಾಯ್ಲೆಟ್ ರೂಮ್ ಅಲ್ಲಿ ಕಾರ್ನರ್ಗಳಿಗೆ ಈ ದೊಡ್ಡ ಬ್ರಷ್ ಮೂವ್ ಆಗಲ್ಲ ಅಂದಾಗ ನಾವು ಈ ಬ್ರಷ್ ನ ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು, ಕಾರ್ನರ್ಗಳೆಲ್ಲ ಕ್ಲೀನ್ ಆಗುತ್ತೆ. ನೀವು ಹಾಲ್ನು ಸಹ ಇದರಲ್ಲಿ ಎಲ್ಲಾದ್ರೂ ಕರೆ ಕಟ್ಟಿದ್ರೆ ಕ್ಲೀನ್ ಮಾಡ್ಕೊಳಕ್ ಯೂಸ್ ಮಾಡಬಹುದು. ಫೋರ್ತ್ ಒನ್ ಬಂದು, ನಾಲ್ಕನೇದು ಕ್ಲಾತ್. ನೋಡಿ ಕ್ಲಾತ್ ತರ ಇದೆ, ಸಾಫ್ಟ್ ಆಗಿದೆ. ಇದು ವಿಂಡೋಗಳನ್ನ ಕ್ಲೀನ್ ಮಾಡಿಕ್ಕೆ ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್. ಇದು ಫ್ಲೆಕ್ಸಿಬಲ್ ಆಗಿದೆ,
ಈಸಿಯಾಗಿ ವಿಂಡೋಸ್ನ ಕ್ಲೀನ್ ಮಾಡ್ಕೋಬಹುದು. ಹೊರಭಾಗದಲ್ಲೆಲ್ಲ ಧೂಳು ಡಸ್ಟ್ ಇದ್ರೆ ಕ್ಲೀನ್ ಆಗುತ್ತೆ. ಹಾಗೆ ಇದು ಅದಕ್ಕಿಂತ ತುಂಬಾ ಸಾಫ್ಟ್ ಆಗಿದೆ ನೋಡಿ, ಎಷ್ಟು ಜೂಲ್ ಜೂಲ್ ತರ ಇದೆ. ಊಲಿಂದ ಮಾಡಿರ್ತಕ್ಕಂಥದ್ದು ಕ್ಲಾತ್. ಇದು ಸೂಟೇಬಲ್ ಫಾರ್ ಕಾರ್ಗಳು, ಗ್ಲಾಸು, ಟಿವಿ ಒರ್ಸಕ್ಕೆ ತುಂಬಾ ಚೆನ್ನಾಗಿದೆ. ಕಾರ್ಗೆ ತುಂಬಾ ಚಿಕ್ಕದು, ಟಿವಿ ಒರ್ಸಕ್ಕೆ ಫ್ರಿಡ್ಜ್ಗೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಹಾಗೇನೆ ಇನ್ನೊಂದು ಮತ್ತೊಂದು ಇದು ಅಷ್ಟೇ ತುಂಬಾ ಚೆನ್ನಾಗಿದೆ, ಸ್ಪಾಂಜ್ ಟೈಪ್ದು. ಇದು ಅಷ್ಟೇ ಕ್ಲೀನ್ ಮಾಡೋಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಇದು ಸ್ಪಾಂಜ್ ಅಲ್ಲೇ ಸ್ವಲ್ಪ ಹಾರ್ಡ್ ಒನ್ ಬ್ಲೂ ಕಲರ್ ಇದೆ. ಇದು ಟೇಬಲ್ ಕ್ಲೀನ್ ಮಾಡಕ್ ತುಂಬಾ ಯೂಸ್ ಆಗುತ್ತೆ, ಟೀಫೈ ಕ್ಲೀನ್ ಮಾಡಕ್ಕೆ, ಗ್ಲಾಸ್ ಐಟಮ್ಸ್ ಏನಿರುತ್ತೆ ನಿಮ್ಮ ಮನೇಲಿ ಅದನ್ನ ನೀವು ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು. ನೀವು ಸ್ಟವ್ನ ಒರೆಸಾದ್ಮೇಲೆ ಸ್ಟವ್ನ ಕ್ಲೀನ್ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೂ ಸಹ ಬಳಸ್ಕೋಬಹುದು ಇದನ್ನ. ಹಾಗೇನೆ ನೆಕ್ಸ್ಟ್ ಇದು ಸ್ವಲ್ಪ ರಫ್ ಇರೋದ್ರಿಂದ ಹೆಚ್ಚು ಕರೆ ಇರುವಂತಹ ಸ್ಥಳಗಳಲ್ಲಿ, ಪ್ಲೇಸ್ಗಳಲ್ಲಿ ಇದನ್ನ ಬಳಸಬಹುದು. ಫಾರ್ ಎಕ್ಸಾಂಪಲ್ ಸೆಲ್ಫ್ ಏನಾದರೂ ಕ್ಲೀನ್ ಮಾಡ್ಕೋಬೇಕು, ಕರೆ ಆಗ್ಬಿಟ್ಟಿದೆ ಅಂದ್ರೆ ನೀವು ಇದನ್ನ ಈಸಿಯಾಗಿ ಬಳಸಬಹುದು. ಸೊ ಈ ರೀತಿ ಸುಮಾರು 9 ಬ್ರಷ್ಗಳನ್ನ ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಸೂಕ್ತವಾದದ್ದು, ಸೂಟ್ ಆಗುವಂತ ಬ್ರಷ್ಗಳಿದೆ. ಇದನ್ನ ಪರ್ಪಸ್ಫುಲ್ ಆಗಿ ತರಿಸಿದ್ದು ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ಟಾಯ್ಲೆಟ್ ರೂಮ್ಗೆ ತುಂಬಾ ಯೂಸ್ ಆಗುತ್ತೆ. ಅದಾದ್ಮೇಲೆ ಮಿಕ್ಕಿದ್ದೆಲ್ಲ ಸಣ್ಣ ಪುಟ್ಟ ಕೆಲಸಗಳಿಗೆ ಬಳಸ್ಕೋಬಹುದು. ನಿಮ್ ಸಮಯನೂ ಉಳಿಯುತ್ತೆ, ನಿಮ್ಗೆ ಆಗ ಆಯಾಸನೂ ಕಡಿಮೆ ಮಾಡ್ಕೋಬಹುದು. ಹಾಗಾದ್ರೆ ಬನ್ನಿ, ವಾರ ಪೂರ್ತಿ ನಂತರನೇ ಉಜ್ಜಿ ಸಾಕಾಗಿರೋ ಲೇಡೀಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಲೇಡೀಸ್ ಅಂತ ಏನಿಲ್ಲ, ಸಿಂಗಲ್ ಆಗಿರ್ತಕ್ಕಂತಹ ಹುಡುಗರು ಸಹ ಅವರ ಒಂದು ರೂಮ್ಗಳಲ್ಲಿ, ಟಾಯ್ಲೆಟ್ ರೂಮ್ಗಳು ಏನಾರು ಇದ್ರೆ ಕ್ಲೀನ್ ಮಾಡ್ಕೋಬಹುದು. ನೋಡಿ ಇಲ್ಲಿ 2 ಎಡ್ಜಸ್ ಇದೆಯಲ್ಲ, ಈ ಉಬ್ಬಿರುವಂತ ಭಾಗ ಇದೆಯಲ್ಲ, ಅದೇ ರೀತಿ ಈ ಬ್ರಷ್ ಅಲ್ಲೂ ಸಹ ಬ್ಯಾಕ್ ಸೈಡ್ ಉಬ್ಬಿರೋ ಜಾಗ ಇದೆ. ತುಂಬಾ ಸಿಂಪಲ್ ಫ್ರೆಂಡ್ಸ್, ಏನ್ ತುಂಬಾ ಕಷ್ಟ ಪಡ್ಬೇಕಾಗಿಲ್ಲ. ಸುಮ್ಮನೆ ಆ 2 ಎಡ್ಜ್ಗಳನ್ನ ನಾವು ಕುಕ್ಕರ್ ಲಾಕ್ ಮಾಡ್ತೀವಲ್ಲ ಹಂಗೆ ಹಿಂಗೆ ಸೇರಿಸಿ ಹಿಂಗ್ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು. ನೋಡಿ ಎಷ್ಟು ಈಸಿಯಾಗಿ ಕೂತ್ಕೊಂಡ್ಬಿಡ್ತು. ಸೊ ಹಾಗೇನೆ ಚಾರ್ಜ್ ಮಾಡಿದೀನಿ ಸ್ವಲ್ಪ ನಾವು ಇದು ಮೊದಲನೇ ಸರಿ ಬಳಸ್ತಾ ಇರೋದು, ಬಟ್ ತುಂಬಾ ವರ್ತೇಬಲ್ ಅಂತ ತಗೊಂಡಿದೀವಿ. ಆನ್ ಮಾಡೋದು ನೋಡಿ ಎಷ್ಟು ಈಸಿ. ಇಲ್ಲಿ ಆನ್ ಮಾಡುವಂತಹ ಒಂದು ಬಟನ್ ಕೊಟ್ಟಿದ್ದಾರೆ. ಲಾಂಗ್ ಪ್ರೆಸ್ ಮಾಡಿ ಇದನ್ನ ಇಟ್ಕೊಳ್ಳಿ. ನೋಡಿ ಲಾಂಗ್ ಪ್ರೆಸ್ ಮಾಡಿದಾಗ ಫ್ರೆಂಡ್ಸ್ ಇಲ್ಲಿ ಈ ರೀತಿ ಗ್ರೀನ್ ಲೈಟ್ಸ್ ಕಾಣಿಸ್ತಾ ಇದೆಯಲ್ಲ, ಇದು ಎಷ್ಟು ಚಾರ್ಜ್ ಇದೆ ಅನ್ನೋದನ್ನ ನಿಮ್ಗೆ ತೋರಿಸುತ್ತೆ. ನೋಡಿ ರನ್ ಆಗ್ತಾ ಇದೆ ಮೋಟ್ರು. ಸೊ ರನ್ ಆಗ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೈಯೆಲ್ಲ ಕೊಡಕ್ ಹೋಗ್ಬಾರ್ದು. ಮಕ್ಳ ಕೈಗಂತೂ ದಯವಿಟ್ಟು ಕೊಡ್ಲೇಬೇಡಿ, ಏನು ಆಗಲ್ಲ. ಆದ್ರೆ ಇಲ್ಲಿ ರನ್ ಆಗೋ ಪ್ಲೇಸ್ ಕೈ ಇಡಬಾರ್ದು ಅಷ್ಟೇ. ಸೊ ಈ ರೀತಿ ರನ್ ಆಗ್ಬೇಕಾದ್ರೆ ನೀವು ಈಗ ನಿಮ್ಗೆ ಟಾಯ್ಲೆಟ್ ರೂಮ್ ಎಲ್ಲ ಕ್ಲೀನ್ ಮಾಡ್ಬೇಕು ಅಂದ್ರೆ ಉದ್ದ ಬೇಕು ಅಂತ ಅನ್ಕೊಳ್ಳಿ. ಉದ್ದ ಬೇಕು, ಇದು ಸ್ವಲ್ಪ ಬಗ್ಗಕ್ಕಾಗಲ್ಲ ಅಂದ್ರೆ ಈ ರೀತಿ ರಾಡ್ ಇದೆಯಲ್ಲ ಫ್ರೆಂಡ್ಸ್, ಈ ರಾಡನ್ನ ಈಸಿಯಾಗಿ ನೀವು ನೋಡಿ ಈ ಕಲರ್ ಬ್ಲ್ಯಾಕ್ ಕಲರ್ ಇದೆಯಲ್ಲ, ಇದನ್ನ ಈ ರೀತಿ ಫಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಹಿಂಗ್ ತಿರುಗಿಸ್ತಾ ಹೋಗೋದು ಅಷ್ಟೇ. ಜಸ್ಟ್ ಹಿಂಗ್ ತಿರುಗಿಸಿ ಫಿಕ್ಸ್ ಆಗಿದೆ. ನೋಡಿ ನೋಡಿ ಎಷ್ಟು ಉದ್ದ ಇದೆ. ಸೊ ನಿಮ್ಗೆ ಇನ್ನೂ ಹೈಟ್ ಬೇಕು ಅಂದ್ರೆ ಇನ್ನೊಂದು ರಾಡ್ ಇದೆ ಫ್ರೆಂಡ್ಸ್, ಅದನ್ನು ಸಹ ನೀವು ಯೂಸ್ ಮಾಡ್ಕೋಬಹುದು. ತುಂಬಾ ಹೈಟ್ ಬೇಕು, ಉದ್ದ ಬೇಕು ಅಂದ್ರೆ ನೀವು ಎಷ್ಟು ಉದ್ದ ಇರ್ತೀರೋ ಅಷ್ಟು ಉದ್ದದವರೆಗೂ ಇದನ್ನ ನೋಡಿ 2 ರಾಡ್ ಇದೆ. ಇದನ್ನ ಇದಕ್ಕೆ ಬೇಕಾದ್ರೆ ಕನೆಕ್ಟ್ ಮಾಡ್ಕೊಂಡು ನೋಡಿ ಇಷ್ಟು ಉದ್ದ ಬೇಕಾದ್ರೂ ಅದನ್ನ ನೀವು ಮಾಡ್ಕೋಬಹುದು. ಎಷ್ಟು ಈಸಿ ಆಗಿದೆ ಅಲ್ವಾ? ಸೊ ಹಾಗಾದ್ರೆ ಇದನ್ನ ಆಫ್ ಮಾಡೋದು ಹೇಗೆ? ತುಂಬಾ ಸಿಂಪಲ್. ನೀವು ಆನ್ ಮಾಡಿದ್ರಲ್ಲ ಅದೇ ತರ ಲಾಂಗ್ ಪ್ರೆಸ್ ಮಾಡಿದ್ರೆ ಜಸ್ಟ್ ಸಿಂಪಲ್ ಆಗಿ ಆಫ್ ಆಗ್ಬಿಡುತ್ತೆ. ನೋಡಿದ್ರಲ್ಲ? ಸೊ ನೋಡಿ, ಹಾಗಾದ್ರೆ ಈ ಒಂದು ಮೋಟರ್ನ ಸಿಂಪಲ್ ಆಗಿ ಚಾರ್ಜ್ ಮಾಡ್ಕೊಳ್ಳೋದು ಹೇಗೆ? ನಾಳೆ ಕ್ಲೀನ್ ಮಾಡಬೇಕು ಅಂದ್ರೆ ಒಂದು ಅರ್ಧ ಗಂಟೆ ಮುಂಚೆ ನೀವು ಚಾರ್ಜ್ಗೆ ಹಾಕೊಂಡ್ರೆ ಸಾಕು. ನೋಡಿ ಚಾರ್ಜಿಂಗ್ ವೈರ್ ಕೊಟ್ಟಿದ್ದಾರೆ. ಮೊಬೈಲ್ ಚಾರ್ಜರ್ ಇದೆಯಲ್ಲ ಹಾಗೆ ಇದೆ ನೋಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಮೋಟರ್ನ ಹಿಂಭಾಗ ಈ ರೀತಿ ಒಂದು ಹಿಂಗೆ ಕ್ಲೋಸ್ ಮಾಡಿದ್ದಾರೆ, ಮಕ್ಳು ಮುಟ್ಬಾರ್ದು ಅಂತ. ಅದನ್ನ ಹಿಂಗ್ ಓಪನ್ ಮಾಡಿ ಅಷ್ಟೇ. ಮೊಬೈಲ್ ಕೊಟ್ಟಿರ್ತಾರಲ್ಲ ಫ್ರೆಂಡ್ಸ್, ಅದೇ ತರ ಇರುತ್ತೆ. ಇದರಲ್ಲಿ ಸಣ್ಣ ಪಿನ್ ಇದೆಯಲ್ಲ, ಅದನ್ನ ಜಸ್ಟ್ ಸೇಮ್ ಲೈಕ್ ಮೊಬೈಲ್ ಯಾವ ರೀತಿ ಇರುತ್ತೋ ಆ ರೀತಿ ನೀವು ಇದನ್ನ ಚುಚ್ಚಿ ಮತ್ತೆ ನಿಮ್ಮ ಚಾರ್ಜ್ಗೆ ಕನೆಕ್ಟ್ ಮಾಡಿಕೊಂಡು ನೀವು ಚಾರ್ಜ್ ಮಾಡ್ಕೋಬಹುದು. ಈಸಿಯಾಗಿ ಚಾರ್ಜ್ ಆಗುತ್ತೆ. ಆಫ್ ಚಾರ್ಜ್ ಆದ ತಕ್ಷಣ ಜಸ್ಟ್ ಇದನ್ನ ರಿಮೂವ್ ಮಾಡಿ ಇದು ಕ್ಲೋಸ್ ಮಾಡಿ. ನೋಡಿ ಚಾರ್ಜ್ ಎಲ್ಲಿ ಮಾಡಿದೀವಿ ಅಂತ ಗೊತ್ತೇ ಆಗಲ್ಲ, ಹಾಗಾಗಿ ಏನಾಗಲ್ಲ. ಮತ್ತೆ ಇಲ್ಲಿ ನೀರು ಬಿದ್ದರೂ ನಿಮ್ಗೆ ಏನಾಗಲ್ಲ, ಯಾಕೆಂದ್ರೆ ಇದು ಚಾರ್ಜಬಲ್ ಆಗಿರೋದ್ರಿಂದ ನಿಮ್ಗೇನು ಕರೆಂಟ್ ಆ ಥರ ಪಾಸ್ ಆಗೋದು ಏನೂ ಆಗಲ್ಲ. ಯಾರು ಬೇಕಾದರೂ ಬಳಸಬಹುದು. ಸೊ ಈಗ ಕ್ಲೀನ್ ಎಲ್ಲ ಮಾಡಾಯ್ತು ಫ್ರೆಂಡ್ಸ್. ಇದನ್ನ ಯಾವ ರೀತಿ ರಿಮೂವ್ ಮಾಡೋದು? ನೀವು ಹೇಗೆ ಹಾಕಿದ್ರು ಹಾಗೇನೆ ನೋಡಿ. ಅವಾಗ ಡಬಲ್ ಹಿಂಗೆ ಪ್ರೆಸ್ ಮಾಡಿದ್ರೆ ಅಷ್ಟೇ, ಒತ್ತಿ ಹಿಂಗೆ ಹಿಡ್ಕೊಂಡ್ರೆ ಲಾಕ್ ಆಗುತ್ತೆ. ಅದೇ ಥರ ಜಸ್ಟ್ ಹಿಂಗೆ ತೆಗೆದ್ರೆ ಸಾಕು. ನೋಡಿ ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ. ಈ ಎಡ್ಜ್ ಪಾಯಿಂಟ್ ಇದೆಯಲ್ಲ, ಈ 2 ಪಾಯಿಂಟ್ಗೆ ಈ ಪಾಯಿಂಟ್ ಕೂರೋ ಥರ ಹಿಡ್ಕೊಂಡು ನೀವು ಕ್ಲೀನಾಗಿ ಹಿಂಗೆ ಸೇರ್ಸೋದು ಅಷ್ಟೇ. ರಿಮೂವ್ ಮಾಡ್ಬೇಕಾದ್ರೆ ಹಿಂಗೆ ಹಿಡ್ಕೊಂಡು ಹಿಂಗೆ ಜಸ್ಟ್ ತೆಗೆದ್ರೆ ಅದು ಹೊರಗಡೆ ಬಂದ್ಬಿಡುತ್ತೆ. ಸೊ ಹಾಗಾದ್ರೆ ಬೇರೆ ಬ್ರಷ್ಗಳಿಗೆ ನೋಡಿ ಆ ರೀತಿ ಇಲ್ಲ ಅಲ್ಲ. ನೋಡಿ ಈ ರೀತಿ ಬ್ಯಾಕ್ ಸೈಡ್ ಅಲ್ಲಿ ಏನು ಕೊಟ್ಟಿಲ್ಲ, ಹೇಗೆ ಸೇರಿಸೋದು ಅಂತ ನಿಮ್ಗೆ ಒಂದು ಸಣ್ಣ ಪ್ರಶ್ನೆ ಇರ್ಬೋದು.
ಏನು ವರಿ ಮಾಡೋಗಿಲ್ಲ. ನೋಡಿ ಇಲ್ಲಿ ಒಂದು ಮ್ಯಾಗ್ನೆಟಿಕ್ ಪ್ಲೇಟ್ ಕೊಟ್ಟಿದ್ದಾನೆ. ಇದಕ್ಕೆ ಅಯಸ್ಕಾಂತದ ಒಂದು ಆಕರ್ಷಣೆ ಇರೋದ್ರಿಂದ, ಮ್ಯಾಗ್ನೆಟಿಕ್ ಪ್ಲೇಟ್ ಆಗಿರೋದ್ರಿಂದ ಜಸ್ಟ್ ನೀವು ಇದ್ರ ಬ್ಯಾಕ್ ಸೈಡ್ ನೋಡಿ, ಇದು ಫ್ರಂಟು, ಇದು ಬ್ಯಾಕ್ ಸೈಡ್ಗೆ ಈ ರೀತಿ ಇದನ್ನ ಹಿಂಗೆ ಫಿಕ್ಸ್ ಮಾಡೋದು. ಈಸಿ. ಸುಮ್ಮನೆ ಹಿಂಗೆ ಫಿಕ್ಸ್ ಮಾಡಿದ್ರೆ ಕಚ್ಕೊಳ್ಳುತ್ತೆ. ಅದನ್ನ ಹೆಂಗೆ ಫಿಕ್ಸ್ ಮಾಡಿದ್ರು ಹಾಗೇನೆ ಇದನ್ನು ಸಹ ಈ ರೀತಿ ನೀವು ಜಸ್ಟ್ ನೋಡಿ ಫಿಕ್ಸ್ ಆಯ್ತು. ಇದಿಷ್ಟು ಉದ್ದ ಬೇಡ ನಿಮಗೆ, ಇದು ಬೇಡ ಅನ್ಸಿದ್ರೆ ಇದನ್ನ ರಿಮೂವ್ ಮಾಡಿ. ನೋಡಿ ಜಸ್ಟ್ ರಿಮೂವ್ ಮಾಡಿ. ಇಷ್ಟೇ ಇರುತ್ತೆ. ಚಿಕ್ಕದು ಕೈಯಲ್ಲಿ ಇಟ್ಕೋತೀವಲ್ಲ ನಾವು, ಚಾರ್ಜರು, ಬ್ಯಾಟ್ರಿಗಳು ಬರ್ತಾವಲ್ಲ ಆ ಥರ, ಟಾರ್ಚ್ ಥರ ಕಾಣಿಸ್ತಾ ಇದೆ ಅಲ್ವಾ, ಹಿಂಗೆ ಹಿಡ್ಕೊಂಡು ನೋಡಿ ಆನ್ ಆಯ್ತು. ಈ ಥರ ನೀವು ಈಸಿಯಾಗಿ ಎಲ್ಲವನ್ನು ಕ್ಲೀನ್ ಮಾಡ್ಕೋಬೋದು. ಸೊ ಇದೆಲ್ಲ ಆಯಿತು ಅಂದಾಗ ನಿಮ್ಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಫಿಕ್ಸ್ ಮಾಡ್ಕೊಳ್ಳಿ. ಈ ಬ್ರಷ್ ಬೇಡ ಅನ್ಸಿದ್ರೆ ನೋಡಿ ಈ ರೀತಿ ತೆಗೀರಿ. ನೆಕ್ಸ್ಟ್ ಬೇರೆ ಬ್ರಷ್ ಅನ್ಸುತ್ತಾ ನೋಡಿ, ಬೇರೆ ಬ್ರಷ್ಗಳು ಬೇಕು ಅಂದರೆ ವೈಟ್ ಕಲರ್ ಜಸ್ಟ್ ಈ ರೀತಿ ಫಿಕ್ಸ್ ತಗೊಳ್ಳಿ. ನಿಮ್ಮ ಟಿ ವಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ, ಪಳಪಳ ಅನ್ನುತ್ತೆ, ಹಾಕ್ಕೊಳ್ಳಿ. ಕ್ಲೀನ್ ಆದಮೇಲೆ ನೀವೇನು ಮಾಡಬೇಕು ಅಂದರೆ ಅದನ್ನು ರಿಮೂವ್ ಮಾಡಿ ಕ್ಲೀನಾಗಿ, ಎಲ್ಲಾದರೂ ವೆಟ್ ಇದ್ರೆ, ತೇವಾಂಶ ಇದ್ದರೆ ದಯವಿಟ್ಟು ಒಂದು ಕ್ಲಾತ್ ತೊಗೊಂಡು ಎಲ್ಲ ಕ್ಲೀನಾಗಿ ಒರೆಸಿ ಇದನ್ನು ಸ್ವಲ್ಪ ಡ್ರೈ ಆದಮೇಲೆ ಮತ್ತೆ ಅದೇ ಬಾಕ್ಸ್ಗೆ ಹಾಕಬೇಕು. ನೋಡಿ ಎಲ್ಲ ಕ್ಲೀನ್ ಆದಮೇಲೆ ಇದನ್ನ ಈಸಿಯಾಗಿ ರಿಮೂವ್ ಮಾಡಿದ ನಂತರ ಇಲ್ಲೆಲ್ಲೂ ಸಹ ನೀರು ಹಾಕೋದು, ತೊಳೆಯೋದು ಆ ರೀತಿ ಮಾಡಬೇಡಿ. ಇಲ್ಲೆಲ್ಲ ನೀರು ಹೋದ್ರೆ ಬಹಳ ಕಷ್ಟ. ಸೊ ಹಾಗಾಗಿ ಇಲ್ಲಿ ಮುಂದೆ ಬ್ರಷಲ್ಲಿ ವಾಶ್ ಆಗಿರುತ್ತೆ. ಬ್ರಷ್ನ ನೀವು ಡ್ರೈ ಮಾಡಿ ಬಿಸಿಲಲ್ಲಿ ಅಥವಾ ನೆರಳಲ್ಲಿ ಒಣಗಿಸಾದ್ಮೇಲೆ ಎತ್ತಿಟ್ಕೊಳ್ಳಿ. ಇದು ವಾಟರ್ ಪ್ರೂಫ್ ಇದೆ, ಸೊ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಇಲ್ಲಿ ಒಳಗಡೆ ಎಲ್ಲ ನೀರು ಹೋಗೋದು ಬೇಡ. ಕ್ಲೀನಾಗಿ ಇದನ್ನ ಒರೆಸಿ ಸೇಫ್ಟಿಯಾಗಿ ಇಟ್ಕೊಳ್ಳಿ. ಸೊ ಈ ಪ್ರಾಡಕ್ಟ್ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಬಹಳ ಉಪಯುಕ್ತವಾದದ್ದಲ್ವಾ? ಸೊ ಕಡಿಮೆ ಖರ್ಚಿನಲ್ಲೇ ನಿಮಗೆ ಸಿಗುತ್ತೆ. ಈ ಪ್ರಾಡಕ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೋಬೇಕು, ಇದನ್ನ ನಾವು ಸಹ ಕೊಂಡ್ಕೋಬೇಕು ಅನ್ನೋದಾದ್ರೆ ಹಬ್ಬಗಳಿಗೆ ಕ್ಲೀನ್ ಮಾಡ್ಲಿಕ್ಕೆ ನಮ್ಮ ಚಾನೆಲ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾವು ಲಿಂಕ್ ನ ಹಾಕಿರ್ತೀವಿ. ಆ ಲಿಂಕ್ ನ ಕ್ಲಿಕ್ ಮಾಡೋದ್ರ ಮುಖಾಂತರ ಈ ಒಂದು ಪ್ರಾಡಕ್ಟ್ ನ ನಿಮ್ಮ ಮನೆ ಬಾಗಿಲಿಗೆ ನೀವು ತರಿಸ್ಕೋಬಹುದು. ಸೊ ಹಾಗಾದ್ರೆ ಈ ಒಂದು ಮೋಟರ್ನ ಚಾರ್ಜ್ ಮಾಡ್ಲಿಕ್ಕೆ ಎಷ್ಟು ಅವರ್ ಬೇಕಾಗುತ್ತೆ ಅನ್ನೋದು ಪ್ರಶ್ನೆ ಇರ್ಬೋದು ನಿಮ್ಗೆ. ಮಿನಿಮಮ್ 3 ಅವರ್ಸ್ ಇದನ್ನ ನೀವು ಚಾರ್ಜ್ ಮಾಡಿದ್ರೆ ಕಂಪ್ಲೀಟ್ ಆಗಿ 1.5 ಗಂಟೆ ನೀವು ಇದನ್ನ ಬಳಸಬಹುದು. ಅನವಶ್ಯಕವಾಗಿ ಆನ್ ಮಾಡಬೇಡಿ, ಹಂಗೆಲ್ಲ ಆನ್ ಮಾಡ್ತಾ ಹೋದ್ರೆ ಚಾರ್ಜ್ ವೇಸ್ಟ್ ಆಗುತ್ತೆ. 3 ಅವರ್ಸ್ ಚಾರ್ಜ್ ಮಾಡಿ 1.5 ಗಂಟೆ ಇದರಿಂದ ಕೆಲಸದ ಉಪಯೋಗನ ಪಡ್ಕೊಳ್ಳಿ. ಸೊ ಹಾಗಾದ್ರೆ ಫೈನಲ್ ಆಗಿ ಏನ್ರಿ ಇಷ್ಟೆಲ್ಲ ಡೀಟೇಲ್ಸ್ ಕೊಟ್ರಿ, ವೆರಿ ಇಂಪಾರ್ಟೆಂಟ್, ಅಮೌಂಟೇ ಹೇಳಿಲ್ವಲ್ಲ ಅಂತ ಕೇಳ್ತಾ ಇರಬಹುದು. ಜಸ್ಟ್ ಇದು ಎಷ್ಟು ಸಿಂಪಲ್ ವರ್ಕ್ ಮಾಡುತ್ತೋ ಅಮೌಂಟು ಅಷ್ಟೇ ಸಿಂಪಲ್. 1150 ರೂಪಾಯಿ ಅಷ್ಟೇ ನಾವು ಕೊಟ್ಟಿರೋದು. ಸೊ ನಾವು ಫ್ಲಿಪ್ಕಾರ್ಟ್ ಅಲ್ಲಿ ಇದರದ್ದು ರಿವ್ಯೂ ಚೆನ್ನಾಗಿತ್ತು, ಪ್ರಾಡಕ್ಟ್ ಇಷ್ಟ ಆಯ್ತು. ಎಕ್ಸ್ಪೆಷಲಿ ನಮಗೆ ಬಾತ್ರೂಮ್ ಕ್ಲೀನ್ ಮಾಡ್ಲಿಕ್ಕೆ ಬೇಕಾಗಿತ್ತು. ನಿಮ್ಗೆ ಗೊತ್ತಲ್ವಾ, ಮಕ್ಕಳೆಲ್ಲ ಇದ್ದಾರೆ ಅಂದ್ರೆ ವಾರಕ್ಕೊಂದ್ಸಲಿ ಬಾತ್ರೂಮ್ನ ನಾವು ವಾಶ್ ಮಾಡ್ಲೇಬೇಕಾಗುತ್ತೆ. ನಾನಂತೂ ವರ್ಕಿಂಗ್ ಪೇರೆಂಟ್ ಆಗಿರೋದ್ರಿಂದ ನಂಗೆ ಬಹಳ ಕಷ್ಟ ಆಗ್ತಿತ್ತು. ಅದಕ್ಕೋಸ್ಕರ ನಮ್ಮ ಹಸ್ಬೆಂಡ್ ಪ್ರೀತಿಯಿಂದ ಇದನ್ನ ಆರ್ಡರ್ ಮಾಡಿದ್ದಾರೆ. ಫ್ರೆಂಡ್ಸ್, ನಿಮಗೂ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಗಿದ್ರೆ ನೀವು ಸಹ ನಿಮಗೆ ಇಷ್ಟವಾದಂತ ಯಾವುದೇ ಒಂದು ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಜಾನ್ ಆಗಿರ್ಬೋದು, ಯಾವ್ದ್ರಲ್ಲಾದ್ರೂ ಸರಿ ಸರ್ಚ್ ಮಾಡಿ 1150 ರೂಪಾಯಿಗೆ ಇದನ್ನ ಕೊಂಡ್ಕೊಳ್ಳಿ. ಇದ್ರ ಉಪಯೋಗನ ಪಡ್ಕೊಳ್ಳಿ, ಆರಾಮಾಗಿ ಕೆಲಸನ ಖುಷಿಯಾಗಿ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ಥ್ಯಾಂಕ್ ಯು.